ಬಯಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮತವನ್ನ ಯಾಚಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈಗ ಮಲಗಿದ್ದೀರ ಅನ್ಕೊಂಡು ನಾನೇನೋ ಮಲಗಿಕೊಂಡು ಬಂದ ದಿನ 2 ಗಂಟೆ 3 ಗಂಟೆ ಆಗ್ತಾ ಇದೆ. ಲೇಟಾಗಿ ಆಯ್ತು, ಕ್ಷಮಿಸಬೇಕು. ಬಹಳ ಸಂತೋಷ. ನಿಮ್ಮ ಮ್ಯಾನೇಜ್ಮೆಂಟ್ ಅವರು ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಎರಡನೇದು, ಎಲ್ಲ ಹೆಣ್ಮಕ್ಳೆಲ್ಲ ಬಹಳ ಹಸನ್ಮುಖವಾಗಿದ್ದೀರಿ. ನೀವೆಲ್ಲ ನಮ್ಮ ಪಕ್ಷ ಏನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಈಗ ಸುರೇಶ್ ಬಗ್ಗೆ ನಾನೇನು ಹೆಚ್ಚಿಗೆ ಏನು ಹೇಳ್ಬೇಕಾಗಿಲ್ಲ. ಬಹುಶಃ ಸುರೇಶ್ ಅವರು ಐ ಥಿಂಕ್ ಇಡೀ 28 ಲೋಕಸಭಾ ಕ್ಷೇತ್ರದಲ್ಲೇ ಒಬ್ಬ ಬಹಳ ಪ್ರಾಮಾಣಿಕ ಸರಳತೆ ಇರೋಬ್ಬ ಒಬ್ಬ ಸಂಸತ್ ಸದಸ್ಯ. ನಿಮ್ಗೋಸ್ಕರ, ನಿಮ್ಮ ಕಷ್ಟಕಾಲದಲ್ಲಿ, ನಿಮ್ಮ ಕೋವಿಡ್ಗೋಸ್ಕರ, ನಿಮ್ಮ ಬದುಕಿಗೋಸ್ಕರ ದೊಡ್ಡ ಹೋರಾಟವನ್ನ ಮಾಡ್ಕೊಂಡು ಬಂದ ಒಬ್ಬ ಸಂಸತ್ ಸದಸ್ಯ. ನಾನು ನನ್ನ ತಮ್ಮ ಅಂತ ಹೇಳ್ತಾ ಇಲ್ಲ. ನಾನಿವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್, ನನ್ನ ತಮ್ಮ ವೋಟ್ ಕೊಡಿ ಅನ್ನೋದು ಮುಖ್ಯ ಅಲ್ಲ. ಒಂದು ಒಳ್ಳೆ ಸರಳತೆ ಇರುವಂತ ಒಬ್ಬ ವ್ಯಕ್ತಿ.